ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಮಸ್ತ್ ಆಗಿರೋ ಐಡಿಯಾಸ್ನ ಚೂರು ಮಿಸ್ ಮಾಡ್ದಂಗೆ ನಿಮ್ ಮುಂದೆ ಇಡ್ತಾ ಇದ್ದೀನಿ. ಹಾಗೆ ನೀವು ಎಲ್ಲ ಚೂರು ಮಿಸ್ ಮಾಡ್ದಂಗೆ ನೋಡಿ ಮಸ್ತ್ ಮಜಾ ಮಾಡಿ. ನಿಮ್ ಪ್ರೀತಿ ಹೀಗೆ ಇರ್ಲಿ. ಇನ್ಯಾಕ್ ತಡ, ಲೆಟ್ಸ್ ಬಿಗಿನ್ ಅವರ್ ಎಪಿಸೋಡ್. ಅಚ್ಚುಕಟ್ಟಾಗಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಫಾಲೋ ಮಾಡ್ತಾ ಇರೋರು ಅಂದ್ರೆ ಇವರೇ ನೋಡ್ರಿ. ಇವ್ರಿಗೊಂದು ಅವಾರ್ಡ್ ಕೊಡಬೇಕು, ಶಾಪ್ ಕೀಪರ್ ಆಫ್ ದಿ ಇಯರ್ ಅವಾರ್ಡ್. ನಿಜವಾದ ಇಂಜಿನಿಯರ್ ಅಂದ್ರೆ ನೀನೇನಮ್ಮ. ರೆಸಿಸ್ಟೇಟ್ನ ಹೆಂಗೆಲ್ಲ ಯೂಸ್ ಮಾಡ್ಬೋದು ಅಂತ ತೋರಿಸ್ತಿದ್ಯಮ್ಮ ನೀನು. ವೇಸ್ಟ್ನ ಚೂರುನೂ ವೇಸ್ಟ್ ಮಾಡ್ದಂಗೆ ವೇಸ್ಟ್ ಬಾಟಲ್ನೇ ಬಳಸಿ ವೇಸ್ಟ್ ವಾಟರ್ನ ಆಚೆ ಹಾಕ್ತಾವ್ರೆ ನೋಡಿ ಇಲ್ಲಿ. ಮತ್ತೆ ಫ್ರೆಂಡ್ಸ್, ಎಲೆಕ್ಟ್ರಿಕ್ ಸ್ವಿಚ್ ಬೋರ್ಡ್ಗೆ ಏನಕ್ಕೆ ದುಡ್ಡು ಹಾಕಬೇಕು? ಸ್ವಲ್ಪ ತಲೆ ಉಪಯೋಗಿಸಿ ನೋಡಿ. ನೀವು ಇಲ್ಲಿವರೆಗೂ ಪಿಲ್ಲರ್ ಅಥವಾ ಇಟ್ಗೆನ ಬಳಸ್ಕೊಂಡು ಮನೆ ಕಟ್ಟೋದು ನೋಡಿರ್ತೀರಾ. ಇಲ್ಲಿ ನೋಡಿ, MRF ಟೈರ್ ಬಳಸ್ಕೊಂಡು ಮನೆ ಕಟ್ಟವನೆ. ನೋಡ್ರಿ, ಇನ್ ಮುಂದೆ ಮನೇಲಿ ಏನಾದ್ರೂ ಟಿವಿ ಇಡಕ್ ಜಾಗ ಸರಿ ಹೋಗ್ದಿದ್ರೆ ಅಥವಾ ವೈರ್ಗಳಿಗೆ ಗೋಡೆ ಸರಿ ಹೋಗ್ದಿದ್ರೆ ಎಂತ ಪರಿಶ್ರಮನೂ ಬೇಡ. ಈ ಬುದ್ಧಿವಂತ ನಾಡಿಯನ್ನ ಸುಮ್ಮನೆ ಫಾಲೋ ಮಾಡ್ಬಿಡಿ. ಇನ್ ಮುಂದೆ ನೀರ್ ಹಾಕೋಕೆ ಬಾಟ್ಲಿ, ಚೊಂಬು ಇಲ್ಲಾಂದ್ರೆ ಭಯನೇ ಬೇಡ. ಸಿಂಪಲ್ ಆಗಿ ತೋರಿಸ್ತಿರೋಂಗೆ ಮಾಡಿದ್ರೆ ಸಾಕು. ಫ್ರೆಂಡ್ಸ್, ಇನ್ನೂ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ರಪ್ಪ, ನಿಮ್ ಸಬ್ಸ್ಕ್ರಿಪ್ಷನ್ಗೆ ನ್ಯಾಯ ಕೊಡಿಸೋ ಜವಾಬ್ದಾರಿ ನಂದು. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಹೊಡೆದು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ನೋಟಿಫಿಕೇಶನ್ ಎಲ್ಲ ನಿಮಗೆ ಬರುತ್ತೆ. ಇದಂತೂ ಬೆಂಕಿ ಗುರು. ನೋಡಿ ಏನಂತ, ವಾಟರ್ ಪೈಪ್ಗೆ ಒಂದು ಬೆಂಡ್ ಪೈಪೋ ಅಥವಾ ಕಾಲರೋ ತಗ್ಲಾಕ್ಬೇಕು. ಅದಕ್ಕೆ ಯಾಕೆ ಸುಮ್ಮನೆ ದುಡ್ಡು ವೆಚ್ಚ? ಇವ್ರ ಕಿಡ್ನಿ ಉಪಯೋಗಿಸಿ ಬುದ್ಧಿಯಿಂದ ಒಂದ್ ಕಿತ್ತೋಗಿರೋ ಶೂ ತಗ್ಲಾಕವ್ರೆ. ದುಡ್ಡು ಇಲ್ಲ, ಕೆಲ್ಸನೂ ಆಯ್ತು. ಹೆಂಗೆ? ಬಾತ್ರೂಮ್ ಅಲ್ಲಿ ಶವರ್ ಇಲ್ಲ, ಆದ್ರೆ ಶವರ್ ಬಾತ್ ಮಾಡ್ಲೇಬೇಕು. ಅದಕ್ಕೆ ಸುಮ್ಮನೆ ಕನ್ಸ್ ಕಾಣ್ಕೊಂಡಿರೋದಲ್ಲ, ಹಿಂಗ್ ನನ್ಸ್ ಮಾಡ್ಬೇಕು. ವಾಟರ್ ಟ್ಯಾಪ್ ಏನಾದರೂ ಹೋದ್ರೆ ಅದಕ್ಕೆ ಪ್ಲಂಬರ್ ಕಲಿಸಿ ಅವ್ರಿಗೆಲ್ಲ ಕೂಲಿ ಕೊಟ್ಟು ಯಾಕಿದು ಬೇಕು ಪಂಚಾಯತಿ ಗುರು? ಅದ್ರ ಬದಲು ಸ್ವಲ್ಪ ಬುದ್ಧಿ ಉಪಯೋಗಿಸ್ಬಿಟ್ರೆ ನಡೆಯುತ್ತಲ್ವಾ? ಬಾತ್ರೂಮ್ ಅಲ್ಲಿ ಹ್ಯಾಂಗರ್ ಇಲ್ಲ ಅಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ನಿಮ್ಮ ಹತ್ರ ಹಾಳಾಗಿರೋ ಜೀನ್ಸ್ ಪ್ಯಾಂಟ್ ಇದೆಯೇ? ಸಾಕು. 2 ಜೋಬ್ ಇದೆಯೇ? ಸಾಕು. ಫ್ರೆಂಡ್ಸ್, ಇದು ಮಾತ್ರ ಮೈಂಡ್ ಬ್ಲೋಯಿಂಗ್ ಅಪ್ಪ. ಇಂತಹ ಐಡಿಯಾ ಹೆಂಗ್ ಬರುತ್ತೆ ಅಂತ ಮಾತ್ರ ಗೊತ್ತಿಲ್ಲ. ಇದ್ರ ಬಗ್ಗೆ ನಿಮ್ಮ ಐಡಿಯಾ ಏನು ಅಂತ ಅಥವಾ ನಿಮ್ಮ ಒಪಿನಿಯನ್ ಏನು ಅಂತ ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ಇಂಥ ಸೆಟಪ್ ಯಾರು ಕೊಡಬೇಕು ಅಂತ ನಿಮಗೆ ಗೊತ್ತೇ ಇರುತ್ತೆ, ಕಮೆಂಟ್ ಮಾಡಿ ತಿಳಿಸಿ ಅಲ್ಲ. ಇಲ್ಲಿ ನೋಡ್ರಿ, ಇವ್ರಿಗೆ ಮಲ್ಕೊಳ್ಳಿಕ್ಕೆ ಟೇಬಲ್ ಸರಿ ಹೋಗ್ತಿಲ್ಲ ಅನ್ಸುತ್ತೆ. ಅದಕ್ಕೆ ಬುದ್ಧಿವಂತಿಕೆಯಿಂದ ಹೇಗೆ ಮಾಡಿದ್ದಾರೆ ನೋಡ್ರಿ ಇಲ್ಲಿ. ಹೊಟ್ಟೆಗೆ ಒಂದು ಕಟ್ಗೆ ಅನ್ನಂಗೆ ಹೊಟ್ಟೆಗೆ ಒಂದು ಚಿಕ್ಕ ಕಟ್ಗೆ ತಗಲಾಕಿ ಹೇಗೆ ಮಲ್ಕೊಂಡವ್ರು ನೋಡ್ರಿ. ಇಲ್ಲಿ ನೋಡ್ರಿ, ಕಾರ್ ಅನ್ಕೊಂಡ್ರ? ಅಲ್ಲ, ಎತ್ತಿನ ಗಾಡಿ. ಇವನ್ಗೆ ಕಾರ್ ಬಿಟ್ರೆ ಬೇರೆ ಪ್ರಪಂಚ ಇಲ್ಲ ಅನ್ಸುತ್ತೆ. ಕಾರ್ಗೆ ಪೆಟ್ರೋಲ್ ಇಲ್ಲ, ಇಂಜಿನ್ ಇಲ್ಲ ಅಂದ್ರೆ ಏನಂತೆ? ಇಂಜಿನ್ನೇ ಎತ್ತಾಗಿ ಬದಲಾಯಿಸ್ಬಿಟ್ಟ. ಇನ್ ಮುಂದೆ ಅಡಿಗೆ ಮನೆಯಲ್ಲಿ ಬೆಕ್ಕು, ಇಲಿ, ಪಲ್ಲಿ ಅಂತ ಭಯ ಪಡೋ ಅವಶ್ಯಕತೆನೇ ಇಲ್ಲ. ಇಲ್ಲಿ ನೋಡಿ ಈ ಟೆಕ್ನಿಕ್ನ, ಮೋಸ್ಟ್ ಸೆಕ್ಯೂರ್ಡ್ ಕಿಚನ್. ಏನ್ ಐಡಿಯಾನಪ್ಪ ತಂದೆ. ಅಲ್ಲ, ಈ ಬೀಗ ಹಾಕೋ ಐಡಿಯಾ ಹೆಂಗ್ ಬಂತು ನೋಡಿ. ಅದು ಬೇಕಿರೋದು. ಇವ್ರು ನೋಡ್ರಿ, ಡೈರೆಕ್ಟ್ ಆಗಿ ಅಜ್ಜಿನ ಮಂಚದ ಮೇಲೆ ಎತ್ತಾಕೊಂಡು ಹೋಗ್ತಾವ್ರೆ. ಮನ್ಸಿದ್ರೆ ಮಾರ್ಗ ಅನ್ನೋ ಮಾತಿಗೆ ಇವರೇ ಕರೆಕ್ಟಾಗಿ ಸೆಟ್ ಆಗ್ತಾರೆ ನೋಡಿ. ಯಾರೋ ಗೊತ್ತಿಲ್ಲ, ಆದ್ರೆ ಮಾತ್ರ ಎಷ್ಟು ಬುದ್ಧಿ ಉಪಯೋಗಿಸಿ ಅದ್ಭುತವಾಗಿ ಟ್ರಕ್ ಸ್ಪೇಸ್ನ ಬಳಸಿ ಸೀಟಿಂಗ್ನ ಹೇಗೆ ತಯಾರು ಮಾಡಿದ್ದಾರೆ ನೋಡ್ರಿ. ಇದನ್ ಮಾತ್ರ ಒಂದ್ ರೇಂಜ್ಗೆ ಬುದ್ಧಿವಂತನೆ ಅಂತಾನೆ ಹೇಳ್ಬೋದು. ಮಿನಿ ಟ್ರಕ್ನ ಬೆಡ್ ಆಗೇ ಬದಲಾಯಿಸ್ಬಿಟ್ಟವ್ರೆ ಶಿವ. ಇದು ಎಂತ ಕಿಕ್ ಹೊಡಿಯೋ ಕ್ರಿಯೇಟಿವಿಟಿ ಮಗ. ಇಲ್ಲಿ ನೋಡ್ರಿ, ಇದಂತೂ ತಿಕ್ಕಲೇರ್ಸುತ್ತೆ ಕಣ್ರಿ. ಇವ್ರ ಮನೆಯಲ್ಲಿ ಕೂಲರ್ ಹಿಂಗೆ ಆಚೆ ಫಿಕ್ಸ್ ಆಗಿದೆ, ಆದ್ರೆ ಇವನ್ಗೆ ಹಾಲು ತಣ್ಣಗಿರೋದು ಬೇಡ. ಇವನ್ ರೂಮೇ ತಣ್ಣಗಿರ್ಬೇಕಂತೆ. ಹಾಲ್ಗೊಂದು ರೂಮ್ಗೊಂದು ಅಂತ ಖರ್ಚು ಯಾಕಂತ ಡೈರೆಕ್ಟ್ ಆಗಿ ಆಚೆಯಿಂದಾನೇ ರೂಮ್ ಕನೆಕ್ಷನ್ ಕೊಟ್ಕೊಬಿಟ್ಟವನೇ. ಇದು ನೋಡ್ರಿ, ಹೋಮ್ ಮೇಡ್ ಕೂಲರ್.
ನಿಮ್ಮ ಮನೆಗಳಲ್ಲಿ ಒಂದು ಮೋಟ್ರು, ಒಂದು ಡ್ರಮ್ಮು, ಒಂದು ಫ್ಯಾನ್ ಇದ್ರೆ ಸಾಕು, ಹೋಮ್ ಮೇಡ್ ಕೂಲರ್ ರೆಡಿ. ಆದ್ರೆ ಇದನ್ನ ಜಸ್ಟ್ ಮಾತಿಗೆ ಹೇಳ್ದೆ ಬಿಡೋಣ, ಆದ್ರೆ ನಿನ್ನ ಐಡಿಯಾಗ ಮಾತ್ರ ಸಮ ಯಾರು ಬೇರೆ ಇಲ್ವೇ ಇಲ್ಲ. ಬೆಂಕಿ ನೀನು. ಇಲ್ಲಿ ನೋಡ್ರಿ, ಇವನ್ ತಲೆ ಸ್ನಾನ ಎಷ್ಟು ತಲೆನೇ ಉಪಯೋಗಿಸಿ ಮಾಡ್ತಾವನೆ ಅಂತ. ಒಂದು ವಾಟರ್ ಬಾಟ್ಲನ್ನ ಸೊಂಟು ಕತ್ಕೊಂಡು ವಾಟರ್ ಬೇಕಾದಾಗೆಲ್ಲ ಬಗ್ತಾ ಇದ್ರೆ ಸಾಕು, ತಲೆ ಸ್ನಾನ ಹಿಂಗ್ ಕೂಡ ಮಾಡ್ಬೋದು ಅಂತ ಇವಾಗ ನಿಮ್ಮ ನೋಡಿ ತಿಳ್ಕೊಂಡ್ವಿ ಬ್ರೋ. ಇನ್ನೇನ್ ಹೇಳಕ್ಕಾಗುತ್ತೆ ಇವ್ರಿಗೆ? ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಇದಕ್ಕಿಂತ ಮೇಲೆ ಇನ್ನೇನ್ ಹೇಳಕ್ಕಾಗುತ್ತೆ ಹೇಳಿ. ಒಂದ್ ಕಡ್ಡಿ ಪಾರ್ಕ ಇಟ್ಕೊಂಡು ಬಕ್ಕೊಂಡು ಎಷ್ಟೊತ್ತಂತ ಗುಡ್ಸಕ್ಕಾಗುತ್ತೆ ಶಿವ? ಈ ವ್ಯಕ್ತಿ ಐಡಿಯಾ ಉಪಯೋಗಿಸಿದ್ರೆ 4 ಜನ ಮಾಡೋ ಕೆಲಸ ಒಬ್ಬನೇ ಫಾಸ್ಟ್ ಆಗಿ ಮಾಡ್ಬೋದು. ಇನ್ ಮುಂದೆ ಸೊಂಟ ನೋವೇ ಸೊಂಟ ನೋವು ಅನ್ನೋ ಮಾತೇ ಇಲ್ಲ. ಒಂದ್ಸರಿ ಟ್ರ್ಯಾಕ್ಟರ್ ಟೈರ್ ಬುರ್ಜಿಯಲ್ಲಿ ಕಚ್ಕೋಬಿಟ್ರೆ ಜಪ್ಪಯ್ಯ ಅಂದ್ರೂ ಆಚೆಗೆ ಬರಲ್ಲ. ಕೊನೆಗೆ ಇನ್ನೇನು ಮಾಡಕ್ಕಾಗ್ರೆ ಒಂದ್ ಮಿಷಿನ್ ತರಿಸಿ ಎಳಿಸ್ತಾರ ಅದನ್ನ. ಆದ್ರೆ ಇವೆಲ್ಲ ಈ ನಿಜವಾದ ಮುತ್ತುರಾಜನ್ ನೋಡೋಕ್ಕಿಂತ ಮುಂಚೆ ಇಲ್ಲಿ ನೋಡ್ರಿ, ನಂಬರ್ 1 ಸೊಲ್ಯೂಷನ್. ಇನ್ ಮುಂದೆ ನಿಮ್ ಟ್ರ್ಯಾಕ್ಟರ್ ಟೈರ್ ಏನಾದ್ರೂ ಬುರ್ಜಿಯಲ್ಲಿ ಕಚ್ಕೋಬಿಟ್ರೆ ಈ ಐಡಿಯಾನ ಫಾಲೋ ಮಾಡ್ಬಿಡಿ. ಟೈರ್ಗೊಂದು ತುಂಡು ಕಟ್ಟಿ ಹೋಗ್ತಾ ಇರೋದೆ. ಇವ್ರು ನೋಡ್ರಿ, ಎಂತ ಸಂಸ್ಕಾರ. ನಿದ್ದೆ ಮಾಡುವಾಗ ಪಕ್ಕದಲ್ಲಿರೋರಿಗೆ ಹಿಂಸೆ ಕೊಡಬಾರ್ದಂತ ಚುರುಕಾಗಿ ಏನ್ ಮಾಡಿದ್ರು ನೋಡ್ರಿ. ಇವ್ರು ನೋಡ್ರಿ, ಟ್ರೈನಲ್ಲಿ ಚಪ್ಪಲಿ ಎಲ್ಲಿಟ್ಟವ್ರೆ, ಕೆಳಗೆಲ್ಲೂ ಜಾಗ ಇಲ್ದಂಗೆ ಫ್ಯಾನ್ ಮೇಲೆ ಇಟ್ಟವ್ರೆ. ಇದೇನಯ್ಯ ಇದು? ನಾನು ಯಾವತ್ತೂ ನೋಡಿಲ್ಲಪ್ಪ. ಇಲ್ಲಿ ನೋಡ್ರಿ, 2 ಚೇರ್ ಇರೋದು, ಆದ್ರೆ 3 ಜನ ಕುತ್ಕೋಬೇಕು. ಈಗ ಏನ್ ಮಾಡೋದು? ಹಿಂಗ್ ಮಾಡಿ ಇಬ್ರು 2 ಕುರ್ಚಿಯಲ್ಲಿ ಕೂತಿದ್ದಾರೆ, ಆದ್ರೆ ಇನ್ನೊಬ್ಬ ಇಬ್ರು ತೊಡೆನು ಹಂಚ್ಕೊಂಡು ಹಾಯಾಗಿ ಕೂತವ್ರೆ. ಅಲ್ಲಲ್ಲಲ್ಲಲ್ಲಲ್ಲ, ಏನೋ ಕಂದ, ಓದ್ಕೋತಾ ಇರ್ಬೇಕಾದ್ರೆ ಕರೆಂಟ್ ಹೋದ್ರೆ ಇರೋ ಟಾರ್ಚ್ ಹಾಕೋಕೆ ಎಷ್ಟೆಲ್ಲ ಪರದಾಟ ಪಡ್ತೀವಿ ಅಂಡ್ ಸ್ಟಂಟ್ ಎಲ್ಲ ಮಾಡ್ತೀವಿ. ಆದ್ರೆ ಇದನ್ನ ನೋಡಿದ್ರಲ್ಲ, ಹಂಗೆಲ್ಲ ಆಗಲ್ಲ ಬಿಡಿ. ಇನ್ ಮುಂದೆ ಗೊತ್ತಲ್ಲ ಏನ್ ಮಾಡ್ಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಡುಬಾಕ್ ಐಡಿಯಾ ಗುರುಜಿ. ಇವ್ರ ಮನೆಯಲ್ಲಿ ಫ್ಲಶ್ ಬಟನ್ ಹೋಗಿದೆ, ಆದ್ರೆ ಇವ್ರು ನೋಡ್ರಿ ಮೌಸ್ನೇ ಫ್ಲಶ್ ಆಗಿ ಬೆಳೆಸ್ಕೊತಾವ್ರೆ. ನೀವೆಲ್ರು ಇಲ್ಲಿವರೆಗೂ ಪಾನಿಪುರಿ ನೋಡಿರ್ತೀರಾ, ಆದ್ರೆ ಫಾರ್ ದಿ ಫಸ್ಟ್ ಟೈಮ್ ನಿಮ್ ಮುಂದೆ ಇಡ್ತಿದ್ದೀವಿ ವಿಸ್ಕಿ ಪುರಿ. ಓ ನಿಲ್ಸಿ, ಅಷ್ಟೊಂದು ಎಕ್ಸೈಟ್ ಆಗ್ಬೇಡಿ. ಜಸ್ಟ್ ಇದು ಪಾನಿನೇ, ಆದ್ರೆ ವಿಸ್ಕಿ ಬಾಟ್ಲಲ್ಲಿ ಹಾಕೋರೆ ಅಷ್ಟೇ. ಏನನ್ನು ವೇಸ್ಟ್ ಮಾಡ್ಬಿಡ್ದು ನೋಡಿ, ಏನು ವೇಸ್ಟ್ ಮಾಡಲ್ಲ ನಮ್ ಜನ. ಈ ಅಮ್ಮನ್ ನೋಡ್ರಿ, ಲಗೇಜ್ ಇಡೋದಕ್ಕೆ ಇನ್ನ ಗಾಡಿಯಲ್ಲಂತೂ ಜಾಗ ಇಲ್ಲ. ಸೊ ಮತ್ತೆ ನೋಡ್ರಿ ಹಿಂಗೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಇನ್ನಷ್ಟು ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.